ನಮಸ್ಕಾರ ಎಲ್ರಿಗೂ. ಪ್ರತಿದಿನ ಬರೀ ಅದೇ ತರಕಾರಿ ಮಡಿಗಳನ್ನು, ವೆಜಿಟೇಬಲ್ ಬೆಡ್ಗಳನ್ನು ನೋಡಿ ನೋಡಿ ಬೇಜಾರಾಗಿದ್ದರೆ ಇವತ್ತು ನಾನು ಒಂದು ಬೇರೆ ವಿಷಯನ ತೋರಿಸೋದಕ್ಕೆ ಹೊರಟಿದ್ದೀನಿ. ಅದು ಏನಂತಂದರೆ, ನಮ್ಮ ತರಕಾರಿ ಮತ್ತು ಸೊಪ್ಪು ಈ ಬೆಳೆಗಳಿಗೆ ಗೊಬ್ಬರವಾಗಿ ಏನನ್ನು ಕೊಡ್ತಾಯಿದ್ದೀನಿ ಅಂತಂದರೆ, ಈ ಡ್ರಮ್ನಲ್ಲಿ ತುಂಬಿಟ್ಟಿರತಕ್ಕಂತಹ ಸಗಣಿಯ ಬಗಡ ಅಥವಾ ಸ್ಲರಿ ಅಂತ ಏನು ಕರೀತಾರೆ, ಇದನ್ನು ನೀರಿನ ಜೊತೆಗೆ ಡೈಲ್ಯೂಟ್ ಮಾಡಿ ಗೊಬ್ಬರವಾಗಿ ನಾವು ಕೊಡ್ತಾಯಿದ್ದೀವಿ. ಈ ಗೊಬ್ಬರದ ಜೊತೆಗೆ ಈ ಡ್ರಮ್ನಲ್ಲಿ ಕಾಣ್ತಕ್ಕಂತಹ ಒಂದು ದ್ರಾವಣ, ಇದನ್ನು ಗೋಕೃಪಾಮೃತ ಅಂತ ಕರಿತೀವಿ. ಇದೊಂದು ಬ್ಯಾಕ್ಟೀರಿಯಲ್ ಕಲ್ಚರ್. ಇದರ ಉಪಯೋಗ ಏನು ಅಂತ ಅಂದರೆ, ನಾವು ಕೊಡ್ತಕ್ಕಂತಹ ಗೊಬ್ಬರ ಮತ್ತು ಮಣ್ಣು ಈ ಎರಡರಲ್ಲಿ ಇರ್ತಕ್ಕಂತಹ ಪೋಷಕಾಂಶಗಳನ್ನು ಸಸ್ಯಗಳು ಸುಲಭವಾಗಿ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತವೆ. ಅಷ್ಟೇ ಅಲ್ಲದೆ ಎರೆಹುಳುಗಳನ್ನು ಆಕರ್ಷಿಸಿ ಮಣ್ಣನ್ನು ಪೋರಸ್ ಅಂದರೆ ರಂಧ್ರಯುಕ್ತವಾಗಿ ಮಾಡುತ್ತೆ. ಇದರಿಂದ ಏನು ಉಪಯೋಗ ಅಂತ ಅಂದರೆ, ರಂಧ್ರಯುಕ್ತವಾದ ಮಣ್ಣು ಹೆಚ್ಚೆಚ್ಚು ನೀರನ್ನು ಹಿಡಿದಿಡ್ತಕ್ಕಂತಹ ಸಾಮರ್ಥ್ಯನ ಪಡ್ಕೊಳ್ಳುತ್ತೆ. ಕಾಲಕ್ರಮೇಣದಲ್ಲಿ ಕೃಷಿಗೆ ನೀರಿನ ಅವಶ್ಯಕತೆ ತುಂಬ ಗಣನೀಯವಾಗಿ ಕಡಿಮೆ ಆಗುವಂತಹ ಒಂದು ಕೆಲಸವನ್ನು ಈ ಗೋಕೃಪಾಮೃತ ಈ ಬ್ಯಾಕ್ಟೀರಿಯಲ್ ಕಲ್ಚರ್ ಮಾಡುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಧನ್ಯವಾದಗಳು.